2,99,000 ನಿಮ್ಗೆ 2017 ಮಾಡಲ್ ಸಿಂಗಲ್ ಓನರ್ ಗಾಡಿ ಒಂದು ಆಲ್ಟೋ 800 ತಗೊಂಡಬಹುದು. 5,85,000 ಅದರಲ್ಲೂ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 4,25,000 ಹೇಳ್ತಿರೋದು. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. 4,95,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಪ್ರೈಸ್ ಬಂದ್ಬಿಟ್ಟು 6,25,000. ಬ್ರೋ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋದಾದ್ರೆ ನಮ್ಮ ವೀಕ್ಷಕರಿಗೆ ಎಷ್ಟು ಕೊಡ್ತೀರಾ ಬ್ರೋ? ಇದು 5,40,000 ನಿಮ್ಗೆ ಒಂದು ವಿಡಿಯೋ ಡೀಸೆಲ್ ಇಂಜಿನ್ ಗಾಡಿ ಒಂದು ಎರ್ಟಿಗಾ ಕೊಡ್ತೀನಿ 325ಕ್ಕೆ. ಹೌದು 355 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ವೀಕ್ಷಕರೇ. ಅದನ್ನು ನೋಡಿದ್ರೆ ಬರೀ 30,000 ಡ್ರಿವನ್ ಆಗಿರುವಂತ ವೆಹಿಕಲ್. ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಜಸ್ಟ್ 2,95,000ಗೆ 4,45,000ಗೆ 2015 ಮಾಡಲ್ ಗಾಡಿ ಒಂದು ಶೂರ್ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತಲ್ಲ ವೀಕ್ಷಕರಿಗೆ. ಆಬ್ವಿಯಸ್ಲಿ ಯಾವ್ದೇ ಗಾಡಿ ತಗೊಂಡ್ರು ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀವಿ. ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 3,45,000 ಅದರಲ್ಲೂ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಕೂಡ ಆಗುತ್ತೆ. 345 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಹೌದು ಜಸ್ಟ್ 3,25,000 ಅದರಲ್ಲೂ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡಿ 3,25,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಹೌದು ಬ್ರೋ 2,30,000 ಫೈನಲ್ ಟು ಫೈನಲ್ ₹1 ನೆಗೋಷಿಯಬಲ್ ಆಗಲ್ಲ ಇದರಲ್ಲಿ. ಸರ್ ನಮಸ್ತೆ ಸರ್, ಏನ್ ಪೂಜೆ ಎಲ್ಲ ಮಾಡ್ಬಿಟ್ಟಿದ್ದೀರಾ? ಹೊಸ ಶೋರೂಮ್? ಹೌದು ಸರ್. ಶೋರೂಮ್ ಹೆಸರೇನು ಸರ್? ಸರ್ ಕೃಷ್ಣ ಕಾರ್ಸ್ ಅಂತ ಸರ್. ಕೃಷ್ಣ ಕಾರ್ಸ್ ಬೋರ್ಡ್ ಬೇರೆ ಹಾಕ್ಬಿಟ್ಟಿದ್ದೀರಾ ಸರ್. ಎಲ್ಲಿ ಲೊಕೇಟ್ ಆಗಿದೆ ಸರ್? ಸರ್ ಉಲ್ಲಲ್ ಮೇನ್ ರೋಡ್ ನಿಯರ್ ಆಕ್ಸ್ಫರ್ಡ್ ಸ್ಕೂಲ್ ಹತ್ರ ಸರ್. ಅಲ್ಲಿಂದ 100 ಮೀಟರ್ ಹತ್ರನೇ ನಮ್ದು ಲೊಕೇಟ್ ಆಗಿರೋದು ಸರ್. ಆಕ್ಸ್ಫರ್ಡ್ ಸ್ಕೂಲ್ ಇಂದ ಒಂದು 100 ಮೀಟರ್ ಸರ್. ಹೌದು ಸರ್. ಯಾವ ಗಾಡಿಗಳಿದೆ ಸರ್? ಸರ್ ಎನಿ ಒನ್ ಸರ್, ಬ್ರೀಜಾ ಇಂದ ಹಿಡಿದು ಆಲ್ಟೋ 800 ಯಾವ್ದು ಬೇಕು ಸರ್ ನಿಮ್ಗೆ. ಪ್ರತಿ ಒಂದ್ ಮಾಡಲ್ ಪ್ರತಿ ಒಂದ್ ಕಾರು ಸಿಗುತ್ತೆ. ತರ್ಸ್ಕೊಡ್ತೀನಿ ಸರ್. ನಾನು ಆಫೀಸಲ್ಲಿ ಇಲ್ಲ ಅಂದ್ರೆ ಬೇರೆ ಆಫೀಸಿಂದ ತರ್ಸ್ಕೊಡ್ತೀನಿ ಸರ್ ಗಾಡಿ. ಸೂಪರ್ ಸರ್. ಓಕೆ ಸರ್. ಸರ್ ಲೋನ್ ಅಂತ ಹೋದ್ರೆ 13 ಮೇಲೆ 13 ಮೇಲೆ ಯಾವ ಗಾಡಿ ಬೇಕಾದ್ರೂ ನಾನು ಲೋನ್ ಮಾಡ್ಕೊಡ್ತೀನಿ ಸರ್. ನೀವೆಲ್ಲೇ ಇರ್ಲಿ ಇಡೀ ಕರ್ನಾಟಕದಲ್ಲಿ ಯಾವುದೇ ಕೊನೆ ಮನೇಲಿ ಇದ್ರು ನಾನು ಲೋನ್ ಮಾಡ್ಕೊಡ್ತೀನಿ ಸರ್. 2013 ಮೇಲೆ ಕರ್ನಾಟಕದ ಕೊನೆ ಮನೆಗೂ ಲೋನ್ ಮಾಡಿ ಕೊಡ್ತೀನಿ ಸರ್ ನನ್ನ ಗಾಡಿನ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಓಕೆ ಮುಂದೆ ಒಂದು ನೋಡ್ತಿರ್ಬೋದು, ಒಂದು ಸ್ವಿಫ್ಟ್ ಇದೆ 2019 ಮಾಡಲ್ 20 ರಿಜಿಸ್ಟ್ರೇಷನ್. ಜಸ್ಟ್ 40,000 ಅಷ್ಟೇ ನಿಮ್ಗೆ ಡ್ರಿವನ್ ಆಗಿರೋದು ಗಾಡಿ. ಬರೀ 40,000 ಡ್ರಿವನ್ ಆಗಿರೋ ಅಷ್ಟೇ 40,000 ಅಷ್ಟೇ ನಿಮ್ಗೆ ಡ್ರಿವನ್ ಆಗಿರೋದು. 4 ಸಿಲಿಂಡರ್ ವೆಹಿಕಲ್ ಇದು. ಸೊ ಬಾಡಿ ನೋಡ್ತೀರಿ ಚೆನ್ನಾಗಿದೆ ನಿಮ್ಗೆ. ವಿತ್ ಆಲ್ಮೋಸ್ಟ್ ಲೈಕ್ ಟೈರ್ಸ್ ಆಲ್ಮೋಸ್ಟ್ ನಿಮ್ಗೆ 70 to 80% ಟೈರ್ಸ್ ಕೂಡ ಇದೆ. ಸೊ 2019 ಮಾಡಲ್ 20 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್. ಸೊ ಫೀಚರ್ಸ್ ನೋಡ್ತೀರಾ ಅಂತ ನಿಮ್ಗೆ AC ಪವರ್ ಸ್ಟೀರಿಂಗ್, 4 ವಿಂಡೋಸ್, ಡ್ಯೂಯಲ್ ಏರ್ ಬ್ಯಾಗ್, ABS, ಒಳ್ಳೆ ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಕೂಡ ಇದೆ ಅಂತ ಹೇಳ್ಬೋದು. ಸೊ ಬಾಡಿ ಎಲ್ಲ ಚೆನ್ನಾಗಿದೆ. ರೇರಲ್ ಡೈಮಂಡ್ ಸಿಸ್ಟಮ್ ಕೂಡ ಇದೆ. ಆಫ್ಟರ್ ಮಾರ್ಕೆಟ್ ಡೈಮಂಡ್ 2K ಸಿಸ್ಟಮ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಸೊ ಪ್ರೈಸ್ ಅಂತ ನೋಡ್ತೀರಾ ಅಂತಂದ್ರೆ ನಿಮ್ಗೆ 5,85,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀವಿ. 5,85,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಆನ್ ದಿ ಟೇಬಲ್ ಕುತ್ಕೊಂಡ್ರೆ ಒಳ್ಳೆ ಪ್ರೈಸ್ ಅಲ್ಲಿ ಅಂತ ಮಾಡ್ಕೊಡ್ತೀವಿ ಸರ್. ಬ್ರೋ ಲೋನ್ ಅಂತ ಹೋದ್ರೆ ಬ್ರೋ ಆಲ್ಮೋಸ್ಟ್ ನಿಮ್ಗೆ 80 to 90% ಲೋನ್ ಆಗುತ್ತೆ. ಆಲ್ಮೋಸ್ಟ್ 1,00,000 ಡೌನ್ ಪೇಮೆಂಟ್ ಅಂದ್ರೆ ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತೀವಿ. ಬರೀ 1,00,000 ಡೌನ್ ಪೇಮೆಂಟ್ ತಗೊಂಡ್ರೆ ಈ ಗಾಡಿ ನಮ್ಮ ಮನೆಗೆ ತಗೊಂಡು ಹೋಗ್ಬೋದು. ಅವ್ರ ಸಿಬಿಲ್ ಲೋನ್ ಚೆನ್ನಾಗಿರ್ಬೇಕು. ಹೌದು ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಸೊ ಇದು ಬಂದು ನಿಮಗೆ 2014 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ವೇರಿಯಂಟ್, ಆಸ್ತಾ ಟಾಪ್ ಎಂಡ್ ವೇರಿಯಂಟ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ನಿಮ್ಗೆ. ಪುಷ್ ಬಟನ್ ಸ್ಟಾರ್ಟ್ ಬರ್ತಕ್ಕಂತ ವೆಹಿಕಲ್. ಹೌದು. ಸೊ ಬಾಡಿ ಲೈನ್ ಎಲ್ಲ ನೋಡ್ತಿರ್ಬೋದು, ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಕಸ್ಟಮರ್. ಸೊ ಆಲ್ಮೋಸ್ಟ್ ಲೈಕ್ 1 lakh ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೊ ಡೈಮಂಡ್ ಕಟ್ ಅಲಾಯ್ಸ್, ಟೈರ್ಸ್ ಆಲ್ಮೋಸ್ಟ್ ನಿಮಗೆ 50 to 60% ಟೈರ್ಸ್ ಕೂಡ ಇದೆ. ಸೊ ಫೀಚರ್ಸ್ ವೈಸ್ ನೋಡ್ತೀರಾ ಅಂತಂದ್ರೆ ನಿಮಗೆ AC ಪವರ್ ಸ್ಟೀರಿಂಗ್, 4 ವಿಂಡೋಸ್, ಡ್ಯೂಯಲ್ ಏರ್ ಬ್ಯಾಗ್, ABS, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ ಗಾಡಿಲಿ. ಸೊ ರೇರ್ ನಿಮಗೆ ಡಿಫಾಗ್ ವೈಪರ್ ಎಲ್ಲ ಬರುತ್ತೆ ಗಾಡಿಲಿ. ಕಂಪನಿ ಫಿಟೆಡ್ ಸಿಸ್ಟಮ್ ಕೂಡ ಇದೆ. ಹೌದು ಹಾಗೆ ನೋಡ್ತಾ ಇರ್ಬೋದು. ಬ್ರೋ ಇದ್ರ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸೊ ಪ್ರೈಸ್ ಬಂದ್ಬಿಟ್ಟು ನಿಮಗೆ 4,25,000 ಹೇಳ್ತಿರೋದು. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ ಗಾಡಿ. 4,25,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ನಿಮ್ ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ ಈಸಿಯಾಗಿ ನಿಮಗೆ 0 ಡೌನ್ ಪೇಮೆಂಟ್ ತಗೊಳ್ಬಹುದು ಈ Hyundai i20. ನಿಮ್ಮ ಪ್ರೊಫೈಲ್ ಒಂದು ಚೆನ್ನಾಗಿದ್ರೆ ವೀಕ್ಷಕರೇ ಇದು 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ನಿಮ್ಮ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. i20 ಆಸ್ತಾ 0 ಡೌನ್ ಪೇಮೆಂಟ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ಎಲ್ಲಿಗೆ ಬರ್ಬೇಕು ಬ್ರೋ? ಕೃಷ್ಣ ಕಾರ್ಸ್ ಹತ್ರ ಬಂದ್ರೆ ಆರಾಮಾಗಿ ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡೋಗ್ಬೋದು ಗಾಡಿ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಯಾರಾದ್ರೂ ಒಂದು ಒಳ್ಳೆ ಮೈಲೇಜ್ ಹುಡುಕ್ತಾ ಇದ್ರ ಅಂತಂದ್ರೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ನಿಮ್ಗೆ. ರೆನಾಲ್ಟ್ ಡಸ್ಟರ್ 2016 ಮಾಡಲ್, ಸೆಕೆಂಡ್ ಓನರ್ ಗಾಡಿ. ಸೊ ಆಲ್ಮೋಸ್ಟ್ ನಿಮ್ಗೆ 1,00,000 ಡ್ರಿವನ್ ಆಗಿದೆ ಗಾಡಿ. ಸೊ ಫೀಚರ್ಸ್ ವೈಸ್ ನೋಡ್ತೀರಾ ಅಂತಂದ್ರೆ ನಿಮ್ಗೆ AC ಪವರ್ ಸ್ಟೀರಿಂಗ್, 4 ವಿಂಡೋಸ್, ಡ್ಯೂಯಲ್ ಏರ್ ಬ್ಯಾಗ್, ABS, ಒಂಥರ ಮಿಂಟ್ ಕಂಡೀಷನ್ ಇದೆ ಗಾಡಿ. ಸೊ ಯಾರಾದ್ರೂ ಒಂದು ಡಸ್ಟರ್ ಹುಡ್ತಾರೆ ನೋಡಿ, ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಕೂಡ ಇದೆ ಇಂಟೀರಿಯರ್ ಅಲ್ಲಿ ನಿಮ್ಗೆ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 50 to 60% ಟೈರ್ಸ್ ಇದೆ. ಸೊ ಡೀಸೆಲ್ ವೇರಿಯಂಟ್ 2016 ಮಾಡಲ್ ಗಾಡಿ, ಸೆಕೆಂಡ್ ಓನರ್. ಸೊ ಆಲ್ಮೋಸ್ಟ್ ಲೈಕ್ ಪ್ರೈಸ್ ಅಂತ ನೋಡ್ತೀರಾ ಅಂತಂದ್ರೆ ನಿಮ್ಗೆ 4,95,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. 4,95,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 85 PS ವೆಹಿಕಲ್. ಸೊ ಆಲ್ಮೋಸ್ಟ್ ಲೈಕ್ ಹೈವೇಲಿ ಎಕ್ಸ್ಪೆಕ್ಟ್ ಮಾಡಬಹುದು 20 to 25 ತನಕ ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. 20 ರಿಂದ 25 ಕಿಲೋಮೀಟರ್ ಪರ್ ಲೀಟರ್ ಬಂದೇ ಬರುತ್ತೆ. ಎಲ್ಲ ಡಿಪೆಂಡ್ಸ್ ಅಪಾನ್ ನಿಮ್ ಡ್ರೈವಿಂಗ್. ಆಲ್ಮೋಸ್ಟ್ ಲೈಕ್ 80 to 100 ಅಲ್ಲಿ ಆರಾಮಾಗಿ ಕ್ರೂಸ್ ಮಾಡ್ಕೊಂಡ್ರೆ ಆರಾಮಾಗಿ ಈ ಗಾಡಿ ಒಳ್ಳೆ ಮೈಲೇಜ್. ಮತ್ತೆ ಇನ್ನೊಂದು ಏನಂದ್ರೆ ಸ್ವಿಫ್ಟ್ ಏನಾದ್ರು ನೋಡ್ತೀರಾ ಅಂತಂದ್ರೆ ಈ ಗಾಡಿ ನೋಡ್ಬೋದು. ಏನಕ್ಕೆ ಸ್ವಿಫ್ಟ್ ಗಿಂತ ನಿಮ್ಗೆ ಒಳ್ಳೆ ಲೆಗ್ ಸ್ಪೇಸ್, ಬೂಟ್ ಸ್ಪೇಸ್, ಮತ್ತೆ ಇನ್ನೊಂದು ಏನಂದ್ರೆ ನಿಮ್ಗೆ ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲಿ ಇದೆ. 4,95,000ಕ್ಕೆ 2016 ಮಾಡಲ್ ಕೊಡ್ತಾ ಇದೀನಿ. ಲೋನ್ ಅಂತ ಹೋದ್ರೆ ಬ್ರೋ ಆಲ್ಮೋಸ್ಟ್ ನಿಮಗೆ 50 to 1 lakhs ತಗೊಂಡ್ರೆ ಆರಾಮಾಗಿ ಇದಕ್ಕೂ ಕೂಡ ಲೋನ್ ಆಗುತ್ತೆ. 50,000ದಿಂದ 1,00,000 ಡೌನ್ ಪೇಮೆಂಟ್ ತಗೊಂಡ್ರೆ ನೋಡಿ ಈ ಗಾಡಿನ ನೀವು ಮನೆಗೆ ತಗೊಂಡೋಗ್ಬೋದು. ಬ್ಯೂಟಿಫುಲ್ ಆಗಿರುವಂತ ವೆಹಿಕಲ್ ಡಸ್ಟರ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಸೊ ಒಂದು ಟಾಪ್ ಎಂಡ್ ವೆಹಿಕಲ್ ಏನಾದ್ರು ಹುಡುಕ್ತಾ ಇದ್ರ ವಿತ್ ಪುಷ್ ಬಟನ್ ಸ್ಟಾರ್ಟ್ ಬೇಕು ಅಂದ್ರೆ ಆರಾಮಾಗಿ ಸುಜುಕಿ ಬ್ರೆಜಾ ನೋಡ್ತಾ ಇರ್ಬೋದು. 2016 ಮಾಡಲ್ ಗಾಡಿ, ಸೆಕೆಂಡ್ ಓನರ್,
1,31,000 ಹೊಡಿದೆ ವಿತ್ ಶೋರೂಮ್ ರೆಕಾರ್ಡ್ ಕೂಡ ಇದೆ ನಿಮಗೆ ಗಾಡಿಲಿ. ಆನ್ ದಿ ಟೇಬಲ್ ಶೋರೂಮ್ ರೆಕಾರ್ಡ್ ಇಟ್ಟು ಆರಾಮಾಗಿ ಮಾತಾಡೋಣ ಪ್ರೈಸಿಂಗ್ ಕುತ್ಕೊಂಡಾಗ. ಬ್ರೋ ಇಂಟೀರಿಯರ್ ಅಂತ ಬಂದ್ರೆ ಇಂಟೀರಿಯರ್ ನೋಡ್ತೀರಾ ಅಂದ್ರೆ ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಡ್ಯೂಯಲ್ ಏರ್ ಬ್ಯಾಗ್, ABS, ಪುಷ್ ಬಟನ್ ಸ್ಟಾರ್ಟ್, ಕ್ರೂಸ್ ಕಂಟ್ರೋಲ್ ಎಲ್ಲ ಬರುತ್ತೆ ಗಾಡಿಲಿ. ಒಂದು ಟಾಪ್ ಎಂಡ್ ವೇರಿಯಂಟ್, ಒಂದು ಡ್ಯೂಯಲ್ ಟನಲ್ ಹುಡುಕ್ತಾ ಇದ್ರೆ ಅಂತಂದ್ರೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಅಲ್ಲಿ ಇದು ಆಲ್ಮೋಸ್ಟ್ 20+ ಮೈಲೇಜ್ ಕೂಡ ಬಂದೇ ಬರುತ್ತೆ ಆರಾಮಾಗಿ. ಸೊ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ. ZDI ಪ್ಲಸ್ ಟಾಪ್ ಎಂಡ್ ವೇರಿಯಂಟ್ 2016 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಪ್ರೈಸ್ ಬಂದ್ಬಿಟ್ಟು 6,25,000 ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇದೆ. 6,29,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಹೌದು, ಆನ್ ದಿ ಟೇಬಲ್ ಕುತ್ಕೊಂಡ್ರೆ ಒಂದು ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಅಂತ ಈಸಿಯಾಗಿ ಆಗುತ್ತೆ. ಸೊ ಲೋನ್ ಅಂತ ನೋಡ್ತೀರಾ ಅಂದ್ರೆ ಆರಾಮಾಗಿ 1 ಲಕ್ಷದಿಂದ 1.5 ಲಕ್ಷ ತಗೊಂಡ್ಬಂದ್ರೆ ಆರಾಮಾಗಿ ಇದಕ್ಕೂ ಕೂಡ ಲೋನ್ ಕೂಡ ಮಾಡ್ಬೋದು. 1 ರಿಂದ 1.5 ಲಕ್ಷ ತಗೊಂಡ್ಬಂದ್ರೆ ಇನ್ನು ಮಿಕ್ಕಿದ್ದು ಲೋನ್ ಆಗುತ್ತೆ. ಅವ್ರ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. ಓಕೆ, ಹೌದು. ಸೊ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಒಳ್ಳೆ 7 ಸೀಟರ್ ಹುಡುಕ್ತಾ ಇದ್ರೆ ಅಂತಂದ್ರೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಡೀಸೆಲ್ ಎರ್ಟಿಗಾ ಇದು 2012 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ, 1,24,000 ಡ್ರಿವನ್ ಆಗಿದೆ ಗಾಡಿ. 2012 ಸಿಂಗಲ್ ಓನರ್ ವೆಹಿಕಲ್. ಹೌದು. ಸೊ ಮಾರ್ಕೆಟ್ ಅಲ್ಲಿ ಹುಡುಕಿದ್ರು ಸಿಂಗಲ್ ಓನರ್ ಗಳು ಸಿಗ್ತಾ ಇಲ್ಲ, ಅದು ಡೀಸೆಲ್ ಗಾಡಿ ಎರ್ಟಿಗಾ. ಸೊ ಲೋ ಬಜೆಟ್ ಅಲ್ಲಿ ಎರ್ಟಿಗಾ ಹುಡುಕ್ತಾರೆ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಸೊ ಫೀಚರ್ಸ್ ವೈಸ್ ನೋಡ್ತೀರಾ ಅಂತಂದ್ರೆ ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಗಾಡಿಲಿ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಕೂಡ ಇದೆ, ಒಳ್ಳೆ ಇಂಟೀರಿಯರ್ ಕೂಡ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ. ಹೌದು, ರೇರ್ ಅಂತ ನೋಡ್ತಿದ್ರೆ ಪ್ರೊಫೈಲ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70% ಅಂತೂ ಟೈರ್ಸ್ ಇದ್ದೇ ಇರುತ್ತೆ. ಸೊ ಈ ಗಾಡಿಗಂತೂ ಲೋನ್ ಆಗಲ್ಲ, ಯಾಕಂದ್ರೆ 2012 ಮಾಡಲ್ ಗಾಡಿ ಇರೋದ್ರಿಂದ ಲೋನ್ ಆಗಲ್ಲ. ಬ್ರೋ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋದಾದ್ರೆ ನಮ್ಮ ವೀಕ್ಷಕರಿಗೆ ಎಷ್ಟು ಕೊಡ್ತೀರಾ ಬ್ರೋ? ಇದು 5,40,000ಕ್ಕೆ ನಿಮ್ಗೆ ಒಂದು VDI ಡೀಸೆಲ್ ಇಂಜಿನ್ ಗಾಡಿ ಒಂದು ಎರ್ಟಿಗಾ ಕೊಡ್ತೀನಿ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡೋಣ ಒಂದು ಟೇಬಲ್ ಕುತ್ಕೊಂಡ್ರೆ. 5,40 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಹೌದು, ಇಲ್ಲಿರೋ ಯಾವ್ದೇ ಗಾಡಿ ಕೂಡ ಯಾವ್ದು ನೆಗೋಷಿಯಬಲ್ ಇಲ್ಲ ಅಂತಲ್ಲ, ಎಲ್ಲಾ ಗಾಡಿನೂ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಆನ್ ದಿ ಟೇಬಲ್ ಕುತ್ಕೊಂಡ್ರೆ. ನಿಮ್ಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿರೋ ಅಷ್ಟು ಗಾಡಿಗಳಿಗೆ ಪ್ರತಿ ಒಂದ್ ಗಾಡಿಗೂ ನೆಗೋಷಿಯಬಲ್ ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ, ಜಾಸ್ತಿ ನೆಗೋಷಿಯಬಲ್ ಇರಲ್ಲ. ಯಾಕಂದ್ರೆ ಇವಾಗ ಹೊಸ ಶೋರೂಮ್ ಮಾಡ್ಕೊಟ್ಟಿದೀವಿ, ಹೊಸ ಶೋರೂಮ್ ಆಗಿದೆ ಕೃಷ್ಣಾಕಾಶ್ ಅಂತ. ಸೊ ಅದಕ್ಕೆ ದಿ ಬೆಸ್ಟ್ ಪ್ರೈಸ್ ಅಂತೂ ಮಾಡ್ಕೊಡ್ತೀವಿ. ಮಾರ್ಕೆಟ್ ಅಲ್ಲಿ ಆರಾಮಾಗಿ ಚೆಕ್ ಮಾಡ್ಕೊಂಡು ಬಂದ್ರು ಈಸಿಯಾಗಿ ಗೊತ್ತಾಗುತ್ತೆ ನಿಮ್ಗೆ ಪ್ರೈಸಿಂಗ್ ಏನಿದೆ ಅಂತ. ಇಲ್ಲಿ ಬಂದು ಎಲ್ಲ ಚೆಕ್ ಮಾಡಿ, ಯಾರನ್ನಾರು ಮೆಕ್ಯಾನಿಕ್ ಕರ್ಕೊಂಡ್ ಬಂದು ಚೆಕ್ ಮಾಡಿ ಎಲ್ಲ ಮಾಡ್ಕೊಂಡು ತಗೊಂಡ್ ಹೋಗ್ಬೋದಲ್ವಾ? ಈಸಿಯಾಗಿ ಅವ್ರಿಗೆ ಕಸ್ಟಮರ್ ಮೆಕ್ಯಾನಿಕ್ ಕರ್ಕೊಂಡ್ ಬರ್ಬೋದು, ಅಥವಾ ಶೋರೂಮ್ಗೆ ಹೋಗ್ಬಿಟ್ಟು ಟೆಸ್ಟ್ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ಆರಾಮಾಗಿ ತಗೊಂಡು ಪೀಸ್ ಆಗಿ ತಗೊಂಡೋಗ್ಬೋದು ಬ್ರೋ. ಯಾಕಂದ್ರೆ ನಮ್ಮ ಗಾಡಿಗಳು ಇವಾಗ ಆಸ್ ಅನ್ ಎಕ್ಸಾಂಪಲ್ ಇವಾಗ ಕಸ್ಟಮರ್ ವೆಹಿಕಲ್ಸ್ ಆಲ್ಮೋಸ್ಟ್ ಇರೋದು. ಸೊ ನಾವು ಒಂದ್ಸತಿ ಒಳಗಡೆ ಗಾಡಿ ಬಂದ್ರೆ ಒಂದ್ಸತಿ ನಾವು ಇನ್ಸ್ಪೆಕ್ಷನ್ ಮಾಡಿ, ಖುದ್ದಾಗಿ ಇನ್ಸ್ಪೆಕ್ಷನ್ ಮಾಡಿ, ಗಾಡಿ ಚೆನ್ನಾಗಿದ್ರೆ ಮಾತ್ರ ಒಳಗಡೆ ಶೋರೂಮ್ ಒಳಗಡೆ ತಗೊಂತೀವಿ. ಇಲ್ಲಾಂದ್ರೆ ನಾವು ಆರಾಮಾಗಿ ಅವ್ರಿಗೆ ವಾಪಸ್ ಹಂಗೆ ಕೊಟ್ಟು ಕಳ್ಸಿರ್ತೀವಿ. ಇಲ್ಲಿ ನೋಡ್ತಾ ಇರೋ ವೀಕ್ಷಕರ, ಇಷ್ಟು ಗಾಡಿಗಳು ಪ್ರತಿ ಒಂದನ್ನು ಇಲ್ಲಿ ಚೆಕ್ ಮಾಡಿ ಇನ್ಸ್ಪೆಕ್ಷನ್ ಆಗಿ ಬರುವಂತ ವೆಹಿಕಲ್ಗಳು. ಯಾವ್ದು ಆಕ್ಸಿಡೆಂಟ್ ಇರಲ್ಲ, ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರುತ್ತೆ. ಚಿಕ್ಕ ಪುಟ್ಟ ಇರುತ್ತೆ ಸೆಕೆಂಡ್ಸ್ ಅಂದಾಗ. ದಿ ಬೆಸ್ಟ್ ಪ್ರೈಸ್ ಅಲ್ಲಿ ದಿ ಬೆಸ್ಟ್ ವೆಹಿಕಲ್ ನ ಕೊಡ್ತಾರೆ ಕೃಷ್ಣ ಕಾರ್ಸ್ ಅಲ್ಲಿ. ಅದು ಮೈನ್ಯೂಟ್ ಸ್ಕ್ರಾಚಸ್ ಅಂತೂ ಇದ್ದೇ ಇರುತ್ತೆ. ಸೊ ಬಾಡಿ ಲೈನ್ ಅಲ್ಲಿ ಇಲ್ಲಿ ಕಸ್ಟಮರ್ ಅದು ಕೂಡ ರಿಪೇಂಟ್ ಮಾಡಿಸ್ಕೊಂಡಿರ್ತಾರೆ. ಯಾವ್ದೇ ತರದ್ದು ಆಕ್ಸಿಡೆಂಟಲ್ ವೆಹಿಕಲ್ ಆಗಲಿ ಅಥವಾ ಟಾಪಲ್ ಆಗಿರೋ ಗಾಡಿಗಳು ಯಾವ್ದು ನಾವು ತಗೊಳ್ಳೋದು ಇಲ್ಲ, ಮಾರೋದು ಇಲ್ಲ ಬ್ರೋ. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಇದು 2013 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ, Hyundai i20 ಮ್ಯಾಗ್ನಾ ವೇರಿಯಂಟ್. ಸೊ ನಿಮ್ಗೆ DRL ಶೇಪ್ ಬರುತ್ತೆ. ಬಾಡಿ ಲೈನ್ ನೋಡ್ತಿರೋದು ಸಖತ್ತಾಗಿ ಮೇಂಟೈನ್ ಮಾಡಿದ್ರೆ. ಸೊ ಒಳಗಡೆ ಫೀಚರ್ಸ್ ವೈಸ್ ನೋಡ್ತೀರಾ ಅಂತಂದ್ರೆ ನಿಮ್ಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಒಳ್ಳೆ ಲೆದರ್ ವಿತ್ ಫ್ಯಾಬ್ರಿಕ್ ಸೀಟ್ಸ್ ಇದೆ ಗಾಡಿಲಿ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮ್ಗೆ 70 to 80% ತನಕ ಈಸಿ ಆಗಿದೆ. ಆಲ್ಮೋಸ್ಟ್ ಇನ್ನೂ ಆರಾಮಾಗಿ ಒಂದು 50,000 ಓಡಿಸ್ಕೋಬಹುದು ಗಾಡಿಲಿ. ಸೊ ರೇರ್ ನಿಮ್ಗೆ ಡಿಫಾಗರ್ ಎಲ್ಲ ಬರುತ್ತೆ ಗಾಡಿಲಿ. 2013 ಮಾಡಲ್ ಸೆಕೆಂಡ್ ಓನರ್ ಗಾಡಿ. 2013 ಸೆಕೆಂಡ್ ಓನರ್. ಓಕೆ. ಸೊ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಚಾನ್ಸ್ ಪ್ರೈಸ್ ಅಲ್ಲಿ ಬೇಕು ಅಂತಂದ್ರೆ 3,25,000ಕ್ಕೆ 2013 ಮಾಡಲ್ ಗಾಡಿ ಒಂದು Hyundai i20 ಮ್ಯಾಗ್ನಾ ವೇರಿಯಂಟ್ ಕೊಡ್ತೀವಿ. 3,25ಕ್ಕೆ. ಹೌದು. ಫೈನಲ್ ಟು ಫೈನಲ್ ಅಥವಾ ಸ್ವಲ್ಪ ನೆಗೋಷಿಯಬಲ್, ಚಿಕ್ಕ ಪುಟ್ಟ ನೆಗೋಷಿಯಬಲ್. 3,25 ಅದರಲ್ಲೂ ಚಿಕ್ಕ ಪುಟ್ಟ ನೆಗೋಷಿಯಬಲ್ ಆಗುತ್ತೆ ವೀಕ್ಷಕರೇ. ಒಂದು ಚಾನ್ಸ್ ಪ್ರೈಸ್ ಅಲ್ಲಿ ಕೃಷ್ಣ ಕಾರ್ಸ್ ಅಲ್ಲಿ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸೊ ಒಂದು 2015 ಮಾಡಲ್ ಗ್ರ್ಯಾಂಡ್ ಐಟನ್. ಸೊ ಸ್ಪೋರ್ಟ್ಸ್ ವೇರಿಯಂಟ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ. ಆಪ್ಷನಲ್ ವೆಹಿಕಲ್ ಅಂತ ಹೇಳ್ಬೋದು. ಸೊ ಬಾಡಿ ನೋಡ್ತಿರಬಹುದು ಸಖತ್ತಾಗಿದೆ. ಆಲ್ಮೋಸ್ಟ್ ಲೈಕ್ 85,000 ಡ್ರಿವನ್ ಆಗಿದೆ ಗಾಡಿ ಕೂಡ. ಸೊ ಇಂಟೀರಿಯರ್ 85,000 ಶೋರೂಮ್ ಹಿಸ್ಟರಿ ಇರುವಂತ ವೆಹಿಕಲ್. ಹೌದು. ಸೊ ಫೀಚರ್ಸ್ ವೈಸ್ ನೋಡ್ತೀರಾ ಅಂತಂದ್ರೆ ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ. ವಿತ್ ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಇದೆ ಗಾಡಿಲಿ. ಸೊ ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕಂಪನಿಯಿಂದಾನೇ ಬಂದಿರೋದು. ರೇರಲ್ಲಿ ನಿಮಗೆ ನೋಡ್ತಿರ್ಬೋದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಒಂದು 2015 ಮಾಡಲ್ ಸೆಕೆಂಡ್ ಓನರ್ ಗಾಡಿ, ಒಂದು ಗ್ರ್ಯಾಂಡ್ ಐಟನ್ 3,95,000ಕ್ಕೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀವಿ. 395 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಹೌದು. ಆಲ್ಮೋಸ್ಟ್ 2016 ಮಾಡಲ್. ಹೌದು. ಲೋನ್ ಅಂತ ಹೋದ್ರೆ ಬ್ರೋ 2015 ಮಾಡಲ್ ಗಾಡಿ. 2015 ಮಾಡಲ್. ಹೌದು. ಲೋನ್ ಅಂತ ಹೋದ್ರೆ ಆಲ್ಮೋಸ್ಟ್ ಲೈಕ್ ಒಂದು 50,000 ರಿಂದ 60,000 ರೂಪಾಯಿ ಡೌನ್ ಪೇಮೆಂಟ್ ತಂದ್ರೆ ಆರಾಮಾಗಿ ಗ್ರ್ಯಾಂಡ್ ಐಟನ್ ನಿಮ್ಮ ಮನೆ ಮುಂದೆ ಇರುತ್ತೆ. ಒಂದು 50 to 60 DP ತಗೊಂಡ್ಬಂದ್ರೆ ಇನ್ನ ಮಿಕ್ಕಿದ್ದು ಲೋನ್ ಆಗುತ್ತೆ. ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. ಹೌದು ಬ್ರೋ. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಬ್ರೋ ಯಾರಾದ್ರೂ ಕಡಿಮೆ ಡ್ರಿವನ್ ಆಗಿರೋ ಒಂದು ಒಳ್ಳೆ ಗಾಡಿ, ಒಳ್ಳೆ ಲೆಗ್ ಸ್ಪೇಸ್, ಬೂಟ್ ಸ್ಪೇಸ್ ಇರೋ ಗಾಡಿ ಬೇಕು ಅಂದ್ರೆ ಆರಾಮಾಗಿ ನಾನು ಇದನ್ನ ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದೆ. ಗಾಡಿ ಅಷ್ಟು ಮಿಂಟ್ ಕಂಡೀಷನ್ ಆಗಿ ಮೇಂಟೈನ್ ಮಾಡಿದ್ದಾರೆ. 2013 ಮಾಡಲ್ ಗಾಡಿ, ಸೆಕೆಂಡ್ ಓನರ್, ಜಸ್ಟ್ ಕಿಲೋಮೀಟರ್ 30,000 ಓಡಿದೆ ಅಷ್ಟೇ. ಶೋರೂಮ್ ಹಿಸ್ಟ್ರಿ ಇರುವಂತ ವೆಹಿಕಲ್. ಹೌದು, ಖಂಡಿತ. ಬರೀ 30,000 ಡ್ರಿವನ್ ಆಗಿದೆ ವೀಕ್ಷಕರೇ. ನೀವು ನೋಡ್ತಾ ಇರಬಹುದು ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು.
ಸೊ ಹಾಗೆ ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ನೋಡಿದ್ರೆ ನಿಮಗೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಎಲ್ಲ ಇದೆ. ಸ್ಟೇರಿಂಗ್ ಒಂದು ಕಂಟ್ರೋಲ್ಸ್ ಆಗ್ಲಿ, ಇನ್ನರ್ ARVMs ORVMs ಎಲ್ಲ ಇದೆ ಗಾಡಿಲಿ. ಸೊ ಒಂದು ಒಳ್ಳೆ ಕ್ರೇಜಿ ಗಾಡಿ ಅಂತ ಹೇಳ್ಬೋದು. ಲೈಕ್ ಸ್ವಿಫ್ಟ್ ಏನಾದ್ರು ಓಡ್ತೀರಾ ಅಂತಂದ್ರೆ ಸ್ವಿಚ್ ಹಾಕೋಕೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲ ವ್ಯೂವರ್ಸ್ಗೂ ಗೊತ್ತು ಹೋಂಡಾ ಇಂಜಿನ್ ರಿಯಾಬಿಲಿಟಿ ಹೆಂಗಿರುತ್ತೆ ಅಂತ. ಯಾಕಂದ್ರೆ ಲೈಕ್ ಅಷ್ಟೊಂದು ಮಿಂಟ್ ಆಗಿರುತ್ತೆ. ಪೆಟ್ರೋಲ್ ಅಲ್ಲಿ ಇದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ ಯಾರಾದ್ರೂ ಒಂದು ಅಮೇಜ್ ಹುಡುಕ್ತಾರೆ ಅದು ಎಸ್ ವೇರಿಯಂಟ್ ಆಗಿರುತ್ತೆ. ಸೊ ಪ್ರೈಸ್ ಅಂತ ನೋಡ್ತೀರಾ ಅಂದ್ರೆ ನಿಮ್ಗೆ 3,55,000, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. 355 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 355 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ವೀಕ್ಷಕರೇ. ಅದನ್ನು ನೋಡಿದ್ರೆ ಬರೀ 30,000 ಡ್ರಿವನ್ ಆಗಿರೋಂತ ವೆಹಿಕಲ್, ಪ್ಯೂರ್ ಶೋರೂಮ್ ಟೆಸ್ಟ್ ಅಲ್ಲಿ ಇದೆ. ಹೊಸ ಗಾಡಿ ತಗೊಂಬಂದ್ ನಿಲ್ಸಿದ್ರೆ ಇದನ್ನ ಯಾರು ಖಂಡಿತ ಈ ಮಾಡಲ್ ಅಂತ ಹೇಳಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರೋಂತ ವೆಹಿಕಲ್. ಒಂದ್ಸತಿ ಯಾರು ಬಂದು ಮುಂದೆ ನಿಂತು ಗಾಡಿ ಟೆಸ್ಟ್ ಡ್ರೈವ್ ಮಾಡೋದಲ್ಲ ಸ್ಟಾರ್ಟ್ ಮಾಡಿದ್ರೆ ತಗೊಂಡು ಹೋಗ್ತಾರೆ, ಆ ಕಂಡೀಷನ್ ಇದೆ ಗಾಡಿ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಬ್ರೋ ಒಂದು ಫ್ಯಾಮಿಲಿ ಯೂಸೇಜ್ ಗೆ ಒಂದು ಒಳ್ಳೆ ಗಾಡಿ ಹುಡುಕ್ತಾ ಇದೀರ ಅಂತಂದ್ರೆ ಇದನ್ನ ಹೇಳ್ಬೋದು. ಏನಕ್ಕಂದ್ರೆ 2017 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ, ಜಸ್ಟ್ 67,000 ಡ್ರಿವನ್ ಆಗಿದೆ. ಬರೀ 67,000 ಡ್ರಿವನ್ ಆಗಿರೋಂಥದ್ದು, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋಂತ ವೆಹಿಕಲ್. ಸೊ ಇಂಟೀರಿಯರ್ ಬಂದ್ರೆ ಸೊ ಫೀಚರ್ಸ್ ವೈಸ್ ನೋಡ್ತಾರೆ ನಮಗೆ AC ಪವರ್ ಸ್ಟೇರಿಂಗ್, ಫ್ರಂಟೆಡ್ ಪವರ್ ವಿಂಡೋಸ್ ಬರುತ್ತೆ ಅಷ್ಟೇ ನಿಮ್ಗೆ. ಇದರಲ್ಲಿ ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮ್ಗೆ. ಸೊ ಯಾರಾದ್ರೂ ಒಂದು ಒಳ್ಳೆ ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿ, ಯಾರಾದ್ರೂ ಒಂದು 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಬೇಕು ಅಂದ್ರೆ ಈ ಗಾಡಿ ಈಸಿಯಾಗಿ ಚೂಸ್ ಮಾಡಬಹುದು. ಯಾಕಂದ್ರೆ ಲೈಕ್ ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲಿ ಇದೆ ಅಂತ ಹೇಳ್ಬೋದು ಗಾಡಿ. ಚಾನ್ಸ್ ಪ್ರೈಸ್ ಅಂದ್ರೆ ನಮ್ಮ ವೀಕ್ಷಕರಿಗೆ ಎಷ್ಟು ಕೊಡ್ತೀರಾ ಬ್ರೋ? 2,99,000ಕ್ಕೆ ನಿಮ್ಗೆ 2017 ಮಾಡಲ್ ಸಿಂಗಲ್ ಓನರ್ ಗಾಡಿ ಒಂದು ಆಲ್ಟೋ 800 ತಗೊಂಡೋಗ್ಬೋದು. 2,99,000 ರೂಪಾಯಿಗೆ ಈ ಗಾಡಿ ಆಗುತ್ತೆ. ನಿಮ್ ಪ್ರೊಫೈಲ್ ಒಂದ್ ಚೆನ್ನಾಗಿದ್ರೆ ಇದು 0 DPL ಸಿಗುತ್ತೆ. 0 DPL ನಿಮ್ಗೆ ವೆಹಿಕಲ್ ಬೇಕು ಅಂತ ಹೇಳಿದ್ರೆ ಕೃಷ್ಣ ಕಾರ್ಸ್ ಬನ್ನಿ. ಬ್ಯೂಟಿಫುಲ್ ಆಗಿ ಮೇಂಟೈನ್ ಆಗಿರುವಂತ ಆಲ್ಟೋ 800 ಇದೆ. ಬರೀ 2,99,000. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ಒಂದು ವ್ಯಾಗನರ್ ಇದೆ, 2012 ಮಾಡಲ್ ಗಾಡಿ, ಸೆಕೆಂಡ್ ಓನರ್, ಜಸ್ಟ್ 78,000 ಅಷ್ಟೇ ನಿಮ್ಗೆ ಡ್ರಿವನ್ ಆಗಿರೋದು ಒಂದು ವ್ಯಾಗನರ್. ಬರೀ 78,000 ಓಡಿರುವಂತದ್ದು 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, VXI ವೇರಿಯಂಟ್ ನಿಮ್ಗೆ. ಸೊ ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ ಕಸ್ಟಮರ್. ಸೊ ಫೀಚರ್ಸ್ ವೈಸ್ ನೋಡ್ತೀರಾ ಅಂತಂದ್ರೆ ನಿಮ್ಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್. ಸೊ ಅವಾಗ ನಿಮ್ಗೆ ಇದೊಂದೇ ಇದು ಟಾಪ್ ಎಂಡ್ ವೇರಿಯಂಟ್ ವ್ಯಾಗನರ್ ಅಲ್ಲಿ. ಸೊ VXI ಟಾಪ್ ಎಂಡ್ ವೇರಿಯಂಟ್, ಇದ್ರ ಮೇಲೆ ಒಂದು ವೇರಿಯಂಟ್ ಇಲ್ಲ ನಿಮ್ಗೆ. ಸೊ ನಿಮ್ಗೆ ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ ಗಾಡಿಲಿ. 2012 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ. ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಜಸ್ಟ್ 2,95,000ಗೆ ಒಂದು ವ್ಯಾಗನರ್ 2012, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. 2,95,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಹೌದು ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಯಾರಾದ್ರೂ ಒಂದು ಸ್ವಿಫ್ಟ್ ಡಿಸೈರ್ ಹುಡುಕ್ತಾರೆ ಅವ್ರಿಗೆ, 2015 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ, ಕಿಲೋಮೀಟರ್ ಡ್ರಿವನ್ ಆಲ್ಮೋಸ್ಟ್ ಲೈಕ್ 81,000 ಹೊಡಿದೆ ಅಷ್ಟೇ ನಿಮ್ಗೆ ಡ್ರಿವನ್. 81,000 ಡ್ರಿವನ್ ಆಗಿರುವಂತ ವೆಹಿಕಲ್, VXI ಪೆಟ್ರೋಲ್ ವೇರಿಯಂಟ್, ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಕೂಡ ಇದೆ ನಿಮ್ಗೆ. ಫೀಚರ್ಸ್ ವೈಸ್ ನೋಡ್ತೀರಾ ಅಂದ್ರೆ ನಿಮ್ಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಹಾಕ್ಸ್ಕೊಂಡಿದ್ದಾರೆ ಕಸ್ಟಮರ್. ಸೊ 81,000 ಡ್ರಿವನ್ ಆಗಿದೆ, VXI ಪೆಟ್ರೋಲ್ ವೇರಿಯಂಟ್. ಸೊ ಪ್ರೈಸ್ ಅಂತ ನೋಡ್ತೀರಾ ಅಂತಂದ್ರೆ ನಿಮ್ಗೆ ಜಸ್ಟ್ 4,45,000ಗೆ 2015 ಮಾಡಲ್ ಗಾಡಿ ಒಂದು ಸ್ವಿಫ್ಟ್ ಡಿಸೈರ್ ತಗೊಂಡೋಗ್ಬೋದು. 4,45,000ಕ್ಕೆ 2015 ಮಾಡಲ್ ಸ್ವಿಫ್ಟ್ ಡಿಸೈರ್. ಹೌದು. ಸೊ 81,000 ಡ್ರಿವನ್ ಆಗಿದೆ, ಮಿಂಟ್ ಕಂಡೀಷನ್ ಇದೆ ಗಾಡಿ. ಚೂರ್ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತಲ್ಲ ವೀಕ್ಷಕರಿಗೆ. ಆಬ್ವಿಯಸ್ಲಿ ಬ್ರೋ, ಯಾವ್ದೇ ಗಾಡಿ ತಗೊಂಡ್ರು ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀವಿ. ಬ್ರೋ ಲೋನ್ ಅಂತ ಹೋದ್ರೆ ಬ್ರೋ 50 to 80,000 ತಗೊಂಡ್ಬಂದ್ರೆ ಸ್ವಿಫ್ಟ್ ಡಿಸೈರ್ ತಗೊಂಡ್ಬೋದು ಲೋನ್ ಅಲ್ಲಿ ಈಸಿಯಾಗಿ. ಒಂದು 50,000 ರಿಂದ 80,000 ತಗೊಂಡ್ಬಂದ್ರೆ ಇನ್ನ ಮಿಕ್ಕಿದ್ದು ಲೋನ್ ಆಗುತ್ತೆ. ಬಟ್ ಏನಂದ್ರೆ ಸಿಬಿಲ್ ಪ್ರೊಫೈಲ್ ಚೆನ್ನಾಗಿರ್ಬೇಕು, ಅವ್ರ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಯಾರಾದ್ರೂ ಒಂದು ಇಟಿಎಸ್ ಲೀವ್ ಹುಡುಕ್ತಾ ಇದ್ರೆ ಅಂತಂದ್ರೆ 2013 ಮಾಡಲ್ ಗಾಡಿ, ಸೆಕೆಂಡ್ ಓನರ್, ಜಸ್ಟ್ 81,000 ಡ್ರಿವನ್ ಆಗಿದೆ. ಅದು ವಿತ್ ರೆಕಾರ್ಡ್ ಕೂಡ ಇದೆ ನಿಮ್ಗೆ. ಆಲ್ಮೋಸ್ಟ್ 4 ಬ್ರಾಂಡ್ ನ್ಯೂ ಟೈರ್ ಇರುವಂತದ್ದು. ಹೌದು ಬ್ರೋ ಇಂಟೀರಿಯರ್ ಬಂದ್ರೆ, ಸೊ ಇಂಟೀರಿಯರ್ ಅಂತ ನೋಡ್ತೀರಾ ಅಂದ್ರೆ ನಿಮ್ಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಒಳ್ಳೆ ಲೆದರ್ ಸೀಟ್ಸ್, ಬ್ರಾಂಡ್ ನ್ಯೂ ಲೆದರ್ ಸೀಟ್ಸ್ ಕೂಡ ಇದೆ ಅಂತ ಹೇಳ್ಬೋದು. ಸಾರಿ 88,000 ವಿತ್ ರೆಕಾರ್ಡ್ ಕೂಡ ಇದೆ ನಿಮ್ಗೆ. G ವೇರಿಯಂಟ್ 88,000 ವಿತ್ ಶೋರೂಮ್ ಹಿಸ್ಟ್ರಿ ಇರುವಂತದ್ದು. ಹೌದು. ಸೊ ಇದರದ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸೊ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 3,45,000, ಅದರಲ್ಲೂ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಕೂಡ ಆಗುತ್ತೆ. ಸೊ ನಿಮ್ಗೆ ಲೋನ್ ಅಂತ ನೋಡ್ತಿದ್ರೆ 1 ರಿಂದ 1.5 ಲಕ್ಷ ತಗೊಂಡ್ರೆ ಆರಾಮಾಗಿ ಲೋನ್ ಕೂಡ ಆಗುತ್ತೆ ಗಾಡಿಗೆ. ನೋಡಿ 1 ರಿಂದ 1.5 ಲಕ್ಷ ತಗೊಂಡ್ಬಂದ್ರೆ ಈ ಗಾಡಿ ನೀವು ಮನೆಗೆ ತಗೊಂಡೋಗ್ಬೋದು. ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. 3,45,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಹೌದು ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಯಾರಾದ್ರೂ ಸುಜುಕಿಲಿ ಒಂದು ಒಳ್ಳೆ ಡೀಸೆಲ್ ಗಾಡಿ ಹುಡುಕ್ತಾ ಇದ್ರ ಅಂತಂದ್ರೆ ನಿಮ್ಗೆ 2013 ಮಾಡಲ್ ಗಾಡಿ, ಸೆಕೆಂಡ್ ಓನರ್, VDI ಡೀಸೆಲ್ ಸುಜುಕಿ ರಿಡ್ಜ್ ಇದೆ. ಸೊ VDI ಆದ್ರೆ ನಿಮ್ಗೆ ಆಲ್ಮೋಸ್ಟ್ ಲೈಕ್ ಮಿಡ್ ವೇರಿಯಂಟ್. ಸೊ ಫೀಚರ್ಸ್ ವೈಸ್ ಅಂತ ನೋಡ್ತೀರಾ ಅಂತಂದ್ರೆ ನಿಮ್ಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಒಳ್ಳೆ ಲೆದರ್ ಸೀಟ್ಸ್, ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಕೂಡ ಇದೆ ನಿಮ್ಗೆ ಗಾಡಿಲಿ. ಸೊ ಆಫ್ಟರ್ ಮಾರ್ಕೆಟ್ ನಿಮ್ಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಇನ್ನರ್ IRVMs ಎಲ್ಲ ಇದೆ ಗಾಡಿಲಿ. ಸೊ ರೇರ್ ಅಲ್ಲಿ ನೋಡ್ತಾ ಇರ್ಬೋದು, ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಗಾಡಿ ಕೂಡ. ಸೊ ಆಲ್ಮೋಸ್ಟ್ ಲೈಕ್ 90,000 ಡ್ರಿವನ್ ಆಗಿದೆ, VDI ಡೀಸೆಲ್ ಇಂಜಿನ್ ಗಾಡಿ. 90,000 ಶೋರೂಮ್ ಹಿಸ್ಟ್ರಿ ಡ್ರಿವನ್ ಆಗಿರುವಂತ ವೆಹಿಕಲ್. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಕ್ಲಾಸ್ ಆಗಿ ಮೇಂಟೈನ್ ಆಗಿರುವಂತದ್ದು. ಬ್ರೋ ಇದ್ರ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಬ್ರೋ ಇದು ಕೂಡ ಅಷ್ಟೇ ನಿಮ್ಗೆ 3,45,000, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಂಡು. 345 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಹೌದು ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಬ್ರೋ ಯಾರಾದ್ರೂ ಚಾನ್ಸ್ ಪ್ರೈಸ್ ಅಲ್ಲಿ ಗಾಡಿ ಹುಡುಕ್ತಿದ್ರೆ ಅಂತ ಈ ಗಾಡಿ ಚಾನ್ಸ್ ಪ್ರೈಸ್ ಅಲ್ಲಿ ಕೊಡಿಸ್ತೀನಿ. ಸೊ ಚಾನ್ಸ್ ಪ್ರೈಸ್ ಅಲ್ಲಿ ಖಂಡಿತ ಮಾರ್ಕೆಟ್ ಅಲ್ಲಿ ಹುಡುಕಿದ್ರಿ ಪ್ರೈಸ್ ಕೊಡಲ್ಲ. ಫೀಚರ್ಸ್ ಹೇಳಿ ಬ್ರೋ. ಬ್ರೋ ಇದು 2010 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ, ವೋಕ್ಸ್ ವ್ಯಾಗನ್ ಪೋಲೋ.
ಸೊ ಟ್ರೆಂಡ್ ಲೈನ್ ವೇರಿಯಂಟ್. ಸೊ ಫೀಚರ್ಸ್ ವೈಸ್ ಅಂತ ಒಳಗಡೆ ನೋಡ್ತೀರಾ ಅಂತಂದ್ರೆ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ಡ್ಯೂಯಲ್ ಪವರ್ ವಿಂಡೋಸ್ ಅಷ್ಟೇ ಬರುತ್ತೆ ನಿಮಗೆ. ಲೆದರ್ ಸೀಟ್ಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ ಕಸ್ಟಮರ್. ಸೊ 2010 ಸೆಕೆಂಡ್ ಓನರ್ ಗಾಡಿ. ಸೊ ಇದು ಆಕ್ಚುಲಿ ನಿಮಗೆ ಡೆಲ್ಲಿ ರಿಜಿಸ್ಟ್ರೇಷನ್ ಇದೆ ವಿತ್ NOC. ನಿಮಗೆ ಪ್ರೈಸ್ ಬಂದ್ಬಿಟ್ಟು 1,49,000ಕ್ಕೆ ನಿಮ್ಗೆ ಒಂದು ವೋಕ್ಸ್ ವ್ಯಾಗನ್ ಪೋಲೋ ವಿತ್ NOC ತಗೊಳಬಹುದು. ಬರೀ 1,49,000 ರೂಪಾಯಿ. ಅದು ವೋಕ್ಸ್ ವ್ಯಾಗನ್ ಪೋಲೋ ಟ್ರೆಂಡ್ ಲೈನ್. ಮೈಲೇಜ್ ಅಂತ ನೋಡ್ತೀರಾ ಅಂತಂದ್ರೆ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದೀನಿ ಹೈವೇಲಿ ಆಲ್ಮೋಸ್ಟ್ ಲೈಕ್ 18 to 20 ಬರುತ್ತೆ. 1.2 ಲೀಟರ್ ಇಂಜಿನ್ ಗಾಡಿ ಬ್ರೋ. ಇದು ಡೆಲ್ಲಿ ರಿಜಿಸ್ಟ್ರೇಷನ್. ಹೌದು. ಕೆ ಆದ್ರೆ ಎಷ್ಟಾಗುತ್ತೆ ಬ್ರೋ? ಬ್ರೋ ವಿತ್ ಕೆ ಬೇಕು ಅಂತಂದ್ರೆ 2 ಲಕ್ಷಕ್ಕೆ ವಿತ್ FC ಇನ್ಸೂರೆನ್ಸ್ ಟ್ರಾನ್ಸ್ಫರ್ ಮಾಡಿ ಕೊಟ್ಬಿಡ್ತೀನಿ. ಬರೀ 2 ಲಕ್ಷ ರೂಪಾಯಿ. 2 ಲಕ್ಷಕ್ಕೆ A to Z. ₹1 ಕೊಡಂಗಿಲ್ಲ ಬ್ರೋ. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸೊ ಒಂದು ರೆನೋ ಕ್ವಿಡ್ ಇದೆ ಬ್ರೋ, 2016 ಮಾಡೆಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ. 2016 ಸೆಕೆಂಡ್ ಓನರ್. ಹೌದು, ಜಸ್ಟ್ 59,000 ಅಷ್ಟೇ ಡ್ರಿವನ್ ಆಗಿದೆ ಗಾಡಿ. ಬರೀ 59,000 ಡ್ರಿವನ್ ಆಗಿರೋದು. ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ ಇದೆ, 4 ಟೈರು ಹಂಗೆ ಇದೆ. ಫೀಚರ್ಸ್ ವೈಸ್ ನೋಡ್ತೀರಾ ಅಂತ ನಿಮಗೆ AC, ಪವರ್ ಸ್ಟೇರಿಂಗ್, ಫ್ರಂಟ್ ಹೆಡ್ ಪವರ್ ವಿಂಡೋಸ್ ಬರುತ್ತೆ. ಸೊ ಲೆದರ್ ಫ್ಯಾಬ್ರಿಕ್ ಸೀಟ್ಸ್ ಇದೆ ವಿತ್ ನಿಮ್ಗೆ ಸೀಟ್ ಕವರ್ ಹಾಕ್ಸ್ಕೊಡ್ತೀವಿ. ಬ್ರಾಂಡ್ ನ್ಯೂ ಲೆದರ್ ಸೀಟ್ ಕವರ್ ಕೂಡ ನೀವೇ ಹಾಕ್ಸ್ಕೊಡ್ತೀರಾ? ಮಾಡ್ಕೊಡ್ತೀವಿ ನಾವೇ. ಸೊ RXT ಟಾಪ್ ಎಂಡ್ ವೇರಿಯಂಟ್ ನಿಮ್ಗೆ ಗಾಡಿ. ಸೊ ಟೈರ್ಸ್ ಆಲ್ಮೋಸ್ಟ್ ಲೈಕ್ ಬ್ರಾಂಡ್ ನ್ಯೂ ತರಾನೇ ಇದೆ ನಿಮಗೆ ಗಾಡಿ. 4 ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ ಇರುವಂತದ್ದು. ಹೌದು. ಹಾಗೆ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಬ್ರೋ ಮಾರ್ಕೆಟ್ ಅಲ್ಲಿ ಯಾರು ಕೊಟ್ಟಿರಬಾರ್ದು. 2016 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ, ಟಾಪ್ ಎಂಡ್ ವೇರಿಯಂಟ್, ಜಸ್ಟ್ 2,45,000ಕ್ಕೆ. ಬರೀ 2,45. ಅದನ್ನು ಸಣ್ಣ ಪುಟ್ಟ ನೆಗೋಷಿಯಬಲ್, ಅದ್ರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಬ್ರೋ ಇದು ಬಂದು 2012 ಮಾಡಲ್ ಗಾಡಿ, ಹೋಂಡಾ ಸಿಟಿ, ಸೆಕೆಂಡ್ ಓನರ್, ಐವಿಟೆಕ್ ಇಂಜಿನ್. ಆಲ್ಮೋಸ್ಟ್ ಲೈಕ್ ಒಳ್ಳೆ ಇಂಜಿನ್ ಅಂತ ಹೇಳ್ಬೋದು. ಗಾಡಿಲಿ ಕುತ್ಕೊಂಡು ಓಡಿಸಿದ್ರೆ ಒಳ್ಳೆ ಕಂಫರ್ಟ್ ಎಲ್ಲ ಇದೆ ಗಾಡಿಲಿ. ಸೊ ಇಂಟೀರಿಯರ್ ಅಲ್ಲಿ ನಿಮ್ಗೆ ಫೀಚರ್ಸ್ ವೈಸ್ ನೋಡ್ತೀರಾ ಅಂತಂದ್ರೆ ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ವಿತ್ ಡ್ಯೂಯಲ್ ಏರ್ ಬ್ಯಾಗ್, ABS, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮ್ಗೆ. ಕಸ್ಟಮರ್ ಇನ್ನು ಅನ್ಯೂಸ್ ತರ ಮೇಂಟೈನ್ ಮಾಡಿದ್ರೆ ಜಸ್ಟ್ 81,000 ಡ್ರಿವನ್ ಆಗಿದೆ ಗಾಡಿ. ಬರೀ 81,000 ಡ್ರಿವನ್ ಆಗಿರುವಂತ ವೆಹಿಕಲ್. ಹೌದು. ರೇರ್ ನಿಮ್ಗೆ ಡಿಫಾಗರ್ ಎಲ್ಲ ಇದೆ ನೋಡ್ತಾ ಇರ್ಬೋದು. ಐವಿಟೆಕ್ S ವೇರಿಯಂಟ್. ಸೊ ಯಾರಾದ್ರೂ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಬ್ರೋ ಒಳ್ಳೆ ಚಾನ್ಸ್ ಪ್ರೈಸ್ ಕೊಡ್ತೀನಿ. 2012 ಮಾಡಲ್ ಸೆಕೆಂಡ್ ಓನರ್ ಗಾಡಿ, ಒಂದು ಹೋಂಡಾ ಸಿಟಿ, ಜಸ್ಟ್ 3,25,000. ಅದರಲ್ಲೂ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡಿ 3,25,000. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಹೌದು ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಬ್ರೋ ಈ ಗಾಡಿನೂ ಕೂಡ ರೆನಾಲ್ಟ್ ಕ್ವಿಡ್ 2016 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ, ಜಸ್ಟ್ 69,000 ಹೊಡಿದಿದೆ ಗಾಡಿ. 69,000 ಡ್ರಿವನ್ ಆಗಿದೆ. 2016 ಸೆಕೆಂಡ್ ಓನರ್ ವೆಹಿಕಲ್. ಹೌದು. ರೆನಾಲ್ಟ್ ಕ್ವಿಡ್. ಬ್ರೋ ಇದು ಬಂದು ನಿಮ್ಗೆ RXL ವೇರಿಯಂಟ್. ಸೊ ಬಟ್ ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ನಿಮ್ಗೆ 4 ಪವರ್ ವಿಂಡೋಸ್ ಕೂಡ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಆಫ್ಟರ್ ಮಾರ್ಕೆಟ್ RXT ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಇವರೇನೆ. ಆಲ್ಮೋಸ್ಟ್ 60 to 70% ಇರುವಂತ ಟೈರ್ ಕಂಡೀಷನ್. ಹೌದು. ಬ್ರೋ ಇಂಟೀರಿಯರ್ ಬಂದ್ರೆ ಫೀಚರ್ಸ್ ವೈಸ್ ನೋಡ್ತೀರಾ ಅಂದ್ರೆ ನಿಮ್ಗೆ AC, ಪವರ್ ಸ್ಟೇರಿಂಗ್, ಮತ್ತೆ ಆಫ್ಟರ್ ಮಾರ್ಕೆಟ್ ನಿಮ್ಗೆ ಕಸ್ಟಮರ್ ಪವರ್ ವಿಂಡೋಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು. 4 ಲೆದರ್ ಸೀಟ್ಸ್ ಕೂಡ ಇದೆ ನಿಮ್ಗೆ ಗಾಡಿಲಿ. ಸೊ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ರೆನಾಲ್ಟ್ ಕ್ವಿಡ್ ಮೈಲೇಜ್ ಆಲ್ಮೋಸ್ಟ್ ನಿಮ್ಗೆ ಹೈವೇಲಿ ಒಂದು 20+ ಬರುತ್ತೆ. ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ. ಏನಕ್ಕೆ ಆಲ್ಮೋಸ್ಟ್ 800 cc ನಿಮ್ಗೆ ಗಾಡಿ. ಪ್ರೈಸ್ ಅಂತ ನೋಡ್ತೀವಿ ಅಂದ್ರೆ ಇದು ಕೂಡ ನಿಮ್ಗೆ 2,45,000ಕ್ಕೆ 2016 ಮಾಡಲ್ ಗಾಡಿ, ಒಂದು ರೆನಾಲ್ಟ್ ಕ್ವಿಡ್ ಕೊಡ್ತೀವಿ. ಬ್ರೋ ಲೋನ್ ಅಂತ ಹೋದ್ರೆ ಬ್ರೋ ಆರಾಮಾಗಿ ಈ ಗಾಡಿಗೆ 50 ರಿಂದ 1 ಲಕ್ಷ ತಗೊಂಡ್ರೆ ಆರಾಮಾಗಿ ಲೋನ್. 50 ರಿಂದ 1 ಲಕ್ಷ ತಗೊಂಡ್ಬಂದ್ರೆ ಇದು ಮಿಕ್ಕಿದ ಲೋನ್ ಆಗುತ್ತೆ. ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. ಬರೀ 2,45,000 ರೂಪಾಯಿಗೆ ಈ ಬ್ಯೂಟಿಫುಲ್ ಆಗಿರೋ ಕ್ವಿಡ್ ನ ನೀವು ತಗೊಂಡೋಗ್ಬೋದು. ಈ ಕ್ವಿಡ್ ಆದ್ರೂ ತಗೊಳ್ಳಿ, ಆ ಕ್ವಿಡ್ ಆದ್ರೂ ತಗೊಳ್ಳಿ, 2,45,000ಕ್ಕೆ. ನೋಡಿ ಇದಾದ್ರೂ ತಗೊಳ್ಳಿ, 2,45,000. 2 ಗಾಡಿಯಲ್ಲಿ ಎರಡೂ ಸೂಪರ್ ಆಗಿರುವಂತ ವೆಹಿಕಲ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಯಾರು ಒಂದು ಕಾಂಪ್ಯಾಕ್ಟ್ ವೆಹಿಕಲ್ ಹುಡುಕ್ತಾ ಇದ್ರೆ ಅಂತಂದ್ರೆ ನಿಮ್ಗೊಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಹೋಂಡಾ ಬ್ರಿಯೋ 2013 ಮಾಡಲ್ ಗಾಡಿ, ಸೆಕೆಂಡ್ ಓನರ್, 86,000 ಡ್ರಿವನ್ ಆಗಿದೆ ವಿತ್ ಶೋರೂಮ್ ಹಿಸ್ಟ್ರಿ ಕೂಡ ಇದೆ ಗಾಡಿಲಿ. ಫೀಚರ್ಸ್ ವೈಸ್ ಅಂತ ನೋಡ್ತೀರಾ ಅಂತ ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ ಗಾಡಿಲಿ. ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮ್ಗೆ ಗಾಡಿಲಿ. ಟೈರ್ಸ್ ಆಲ್ಮೋಸ್ಟ್ ನಿಮ್ಗೆ ರೇರಲ್ಲಿ ನಿಮ್ಗೆ ಆಲ್ಮೋಸ್ಟ್ 90 to 95% ಟೈರ್ಸ್ ಕೂಡ ಇದೆ. ರೇರಲ್ಲಿ ನಿಮ್ಗೆ ಡಿಫಾಗರ್ ಎಲ್ಲ ಇದೆ. ಸೊ S ವೇರಿಯಂಟ್ ಆಗಿರುತ್ತೆ ನಿಮ್ಗೆ. ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಬ್ರೋ 2,30,000 ಫೈನಲ್ ಟು ಫೈನಲ್. ₹1 ನೆಗೋಷಿಯಬಲ್ ಆಗಲ್ಲ ಇದರಲ್ಲಿ. 2,30,000 ನಾನ್ ನೆಗೋಷಿಯಬಲ್. ₹1 ಕಮ್ಮಿ ಆಗಲ್ಲ. 2013 ಮಾಡಲ್ 2,30,000 ನಾನ್ ನೆಗೋಷಿಯಬಲ್ ಇರುತ್ತೆ. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ಗಾಡಿ ಇದು.